ನಮಸ್ಕಾರ ಗೆಳೆಯರೆ, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಎಪಿಸೋಡಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ತಾಯಿ ಸಂಗೀತನ ಹುಷಾರಾಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಜಿತ್ ದೇವಸ್ಥಾನದ ಹೊರಗಡೆ ಭಿಕ್ಷುಕರ ಪಕ್ಕದಲ್ಲೇ ಕೂತು ಭಿಕ್ಷೆ ಬೇಡೋಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅಲ್ಲಿ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಅಜಿತ್ ಏನೋ ತಾಯಿಗಾಗಿ ಭಿಕ್ಷೆ ಬೇಡೋಕೆ ಕೂತ್ಕೊಳ್ತಾನೆ. ಆದ್ರೆ ಬರೋರು ಹೋಗೋರೆಲ್ಲ ಅವನ್ನ ಬೈಕೊಂಡು ಹೋಗ್ತಾರೆ. ಕಾಲು ಕೈ ನೆಟ್ಟಗಿದೆ, ನಿನಗೆ ದುಡ್ಯಕ್ಕೆ ಏನಾಗತ್ತೆ ಅಂತ ಎಲ್ರು ವಿಚಿತ್ರವಾಗಿ ಬೈತಾ ಇರ್ತಾರೆ. ಯಾರು ₹1 ಭಿಕ್ಷೆ ಹಾಕಲ್ಲ. ಇವಾಗ ಅಜಿತ್ಗೆ ವ್ರತ ಮಾಡೋದು ಹೇಗೆ ಅಂದ್ರೆ, ಎಲ್ರು ಭಿಕ್ಷೆ ಕೊಟ್ಟಿರ್ತಾರಲ್ವಾ, ಆ ದುಡ್ಡಲ್ಲಿ ಅನ್ನದಾನ ಮಾಡ್ಬೇಕು. ಕನಿಷ್ಠ ಅಂದ್ರೆ 10 ಜನಕ್ಕಾದ್ರೂ ಹೊಟ್ಟೆ ತುಂಬಾ ಊಟ ಹಾಕೋ ಅಷ್ಟು ದುಡ್ಡು ಬೇಕು. ಸೊ ಇಲ್ಲಿ ಯಾರು ಒಂದು ದುಡ್ಡನ್ನು ಕೊಡ್ತಾ ಇಲ್ಲ. ಆಗ ಮನೆಯವರಿಗೆಲ್ಲ ಟೆನ್ಷನ್ ಆಗುತ್ತೆ ಏನ್ ಮಾಡ್ಬೇಕು ಅಂತ. ಆದ್ರೆ ಕರೆಕ್ಟ್ ಆಗಿ ಇದೇ ಟೈಮ್ಗೆ ನಮ್ಮ ಭೂಮಿ ಎಂಟ್ರಿ ಕೊಡ್ತಾಳೆ. ಅವಳು ಅಜಿತ್ ಭಿಕ್ಷೆ ಬೇಡ್ತಾ ಇರೋದನ್ನ ನೋಡ್ಕೊಂಡು ತುಂಬಾನೇ ಬೇಜಾರಾಗತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವಳೇ ಕಷ್ಟಪಟ್ಟು ಇಟ್ಟಿದ್ದ ದುಡ್ಡನ್ನ ₹2,000 ಮುಖಕ್ಕೆಲ್ಲ ಯಾರಿಗೂ ಗೊತ್ತಾಗದೆ ಇರೋ ಥರ ಫುಲ್ ಮುಖಕ್ಕೆ ಬಟ್ಟೆ ಕೊಟ್ಕೊಂಡ್ಬಂದು ಅವನಿಗೆ ಭಿಕ್ಷೆ ಹಾಕ್ತಾನೆ. ಆ ಭಿಕ್ಷೆ ಹಾಕಬೇಕಾದ್ರೆ ಏನೋ ಹಾಕ್ತಾನೆ. ಆದ್ರೆ ಇಲ್ಲಿರೋ ಅಸಲಿ ಪ್ರಶ್ನೆ ಏನಪ್ಪಾ ಅಂದ್ರೆ, ದುಡ್ಡು ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಅದು ಭೂಮಿನೇ ಅಂತ ಅಜಿತ್ಗೆ ಗೊತ್ತಾದ ತಕ್ಷಣ ಅವಳಿಗೆ ಎಲ್ಲರ ಮುಂದೆ ಅವಮಾನ ಮಾಡ್ತಾನ. ಅಜಿತ್ಗಿರೋ ಹಠ ಮತ್ತೆ ಕೋಪಕ್ಕೆ ನನಗೆ ನಿನ್ನ ದುಡ್ಡು ಬೇಡ ಅಂತ ದುಡ್ಡನ್ನ ಆಚೆ ಎಸೆದು ಭೂಮಿಗೆ ಅವಮಾನ ಮಾಡಿದ್ರು ಮಾಡ್ಬೋದು. ಒಂದ್ ವೇಳೆ ಹಾಗೆ ಗೊತ್ತಾದ್ರೆ ಅಜಿತ್ ವ್ರತ ಹಾಳಾಗ್ಲಿ ಅಂತ ಕಾಯ್ತಿದ್ದ ದೇವಯಾನಿ ಮತ್ತೆ ಅಶ್ವಿನಿ ಮುಖ ಮಾತ್ರ ಫುಲ್ ಕಪ್ಪಾಗೋದು ಗ್ಯಾರಂಟಿ. ಆದ್ರೆ ಇನ್ನೊಂದೆಡೆ ನಿನ್ ಹಠ ತೋರಿಸೋ ಟೈಮ್ ಇದಲ್ಲ ಅಜಿತ್, ನಿನ್ನಮ್ಮನ ವ್ರತ ಪೂರ್ಣ ಆಗಿದ್ದೆ ಭೂಮಿಯ ಕೈಯಿಂದ ಅಂತ ಸತ್ಯಣ್ಣ ಮತ್ತೆ ಅಜ್ಜಿ ಅಜಿತ್ಗೆ ಖಡಕ್ಕಾಗಿ ಬುದ್ಧಿ ಹೇಳೋದು ಖಂಡಿತ. ತಾಯಿಯ ಆರೋಗ್ಯಕ್ಕಾಗಿ ಅಜಿತ್ತನ್ನ ಹಠ ಬಿಟ್ಟು ಆ ದುಡ್ಡನ್ನ ಒಪ್ಕೋತಾನ ಅಥವಾ ಭೂಮಿಗೆ ಅವಮಾನ ಮಾಡ್ತಾನ ಅನ್ನೋದೇ ಮುಂದಿನ ಎಪಿಸೋಡ್ನ ಅಸಲಿ ಟ್ವಿಸ್ಟ್ ಆಗಿದೆ. ನಿಮಗೇನು ಅನ್ಸುತ್ತೆ? ಅಜಿತ್ ಭೂಮಿನ ಕ್ಷಮಿಸಿ ಹರಕೆ ಒಪ್ಸ್ಕೋತಾನ, ಇಲ್ಲ ಅಂದ್ರೆ ಭೂಮಿಗೆ ಅವಮಾನ ಮಾಡಿ ಕಳಿಸ್ತಾನ, ಇಲ್ಲ ಭೂಮಿ ಹಾಕಿದ್ದು ದುಡ್ಡು ಅಂತ ಗೊತ್ತೇ ಆಗಲ್ವಾ? ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.